ಕಾಶ್ಮೀರದಲ್ಲಿ ಉಗ್ರರ ನೇಮಕ ಕಾರ್ಯತಂತ್ರವೇ ಬದಲಾಯಿತ. ಭಯೋತ್ಪಾದಕ ಸಂಘಟನೆಗಳು ಹೊಸ ರೀತಿಯ ಕಾರ್ಯತಂತ್ರಕ್ಕೆ ಹೊರಳಿದ್ದೇಕೆ? ಏನಿದು ಭಯೋತ್ಪಾದನೆಯ ಅಪ್ಡೇಟೆಡ್ ವರ್ಷನ್? ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಸಂಘಟನೆಗಳು ತನ್ನ ಕಾರ್ಯತಂತ್ರವನ್ನೇ ಬದಲಿಸಿಕೊಂಡಿದೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕಳೆದ ವಾರ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದಂತಹ ಕಾರ್ ಬಾಂಬ್ ಬ್ಲಾಸ್ಟ್ ಮತ್ತು ಅದರ ಹಿಂದೆ ನಡೆದಿದ್ದಂತಹ ಉಗ್ರರ ಬಂಧನ ಪ್ರಕರಣಗಳನ್ನೆಲ್ಲ ಕೂಲಂಕುಷವಾಗಿ ಗಮನಿಸಿದಾಗ ಭಯೋತ್ಪಾದಕ ಸಂಘಟನೆಗಳು ತನ್ನ ಕಾರ್ಯತಂತ್ರದಲ್ಲಿ ಬದಲಾವಣೆ ಮಾಡಿಕೊಂಡಿದೆ ಎಂಬ ಹೊಸ ವಿಚಾರ ಅರ್ಥವಾಗುತ್ತಾ ಇದೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ನಿರತರಾದವರ ಮೇಲೆ ಭದ್ರತಾ ಪಡೆಗಳಿಗೆ ಯಾವುದೇ ಸಂದೇಹ ಬರಬಾರದು ಎನ್ನುವ ಕಾರಣದಿಂದ ಈ ಹಿಂದೆ ಯಾವುದೇ ಅಪರಾಧ ದಾಖಲೆ ಅಥವಾ ಪ್ರತ್ಯೇಕತಾವಾದಿ ಚಟುವಟಿಕೆಗಳಲ್ಲಿ ತೊಡಗಿರದ ಯುವಕರನ್ನ, ಅದರಲ್ಲೂ ವೈಟ್ ಕಾಲರ್ ಉದ್ಯೋಗಗಳನ್ನು ಹೊಂದಿರುವಂತಹ ಯುವಕರನ್ನ ಭಯೋತ್ಪಾದಕ ಸಂಘಟನೆಗಳು ನೇಮಕ ಮಾಡಿಕೊಳ್ಳುತ್ತವೆ ಎನ್ನುವಂತಹ ಆಘಾತಕಾರಿ ಬೆಚ್ಚು ಬೀಳಿಸುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ವೈಟ್ ಕಾಲರ್ ಭಯೋತ್ಪಾದನೆ ಮತ್ತು ಟೆರರ್ ಡಾಕ್ಟರ್ ಮಾಡ್ಯೂಲ್. ಭಯೋತ್ಪಾದಕ ಸಂಘಟನೆಗಳ ಈ ಹೊಸ ಕಾರ್ಯತಂತ್ರವು ಈ ಹಿಂದಿನ ಕಾರ್ಯತಂತ್ರಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಈ ಹಿಂದೆ ಕಾಶ್ಮೀರದ ಯುವಕರನ್ನ ಭಾರತದ ವಿರುದ್ಧ ಎತ್ತಿಕಟ್ಟಿ ಭಾರತೀಯ ಸೈನ್ಯದ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ, ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ರು. ಮುಂದೆ ಅವರು ಭಯೋತ್ಪಾದಕ ಸಂಘಟನೆಗಳಲ್ಲಿ ತೊಡಗಿಕೊಂಡಾಗ ಅವರ ಈ ಹಿಂದಿನ ಅಪರಾಧ ಹಿನ್ನೆಲೆಗಳನ್ನು ಆಧರಿಸಿ ಭದ್ರತಾ ಪಡೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾ ಇದ್ರು. ಈ ಕಾರಣಕ್ಕಾಗಿ ಈಗ ಹೊಸ ಕಾರ್ಯತಂತ್ರದತ್ತ ಭಯೋತ್ಪಾದಕ ಸಂಘಟನೆಗಳು ಮುಖ ಮಾಡಿದೆ. ಫರೀದಾಬಾದ್ನಲ್ಲಿ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಉಗ್ರ ಚಟುವಟಿಕೆ ನಡೆಸಿದಂತಹ ಪ್ರಕರಣದ ಬಂಧಿತ ಕಾಶ್ಮೀರಿ ನಿವಾಸಿಗಳಾದಂತಹ ಡಾಕ್ಟರ್ ಆದಿಲ್ ರಾಥರ್, ಹಾಗೆಯೇ ಅವನ ಸಹೋದರ ಡಾಕ್ಟರ್ ಮುಜಾಫರ್ ಅಥರ್ ಮತ್ತು ಡಾಕ್ಟರ್ ಮುಜಮ್ಮಿಲ್ ಗನೈ ಈ ಹಿಂದೆ ಯಾವುದೇ ಕ್ರಿಮಿನಲ್ ಅಪರಾಧ ಪ್ರಕರಣದ ದಾಖಲೆಯನ್ನ ಹೊಂದಿಲ್ಲ. ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲೂ ಭಾಗಿಯಾಗಿಲ್ಲ. ಈ ಮೂಲಭೂತವಾದಿ ಯುವಕರ ಕುಟುಂಬ ಸದಸ್ಯರಿಗೂ ಯಾವುದೇ ಪ್ರತ್ಯೇಕತಾವಾದಿ ಅಥವಾ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಬಂಧ ಇಲ್ಲ. ದಿಲ್ಲಿ ಕೆಂಪುಕೋಟೆಯ ಹೊರಗೆ ನವೆಂಬರ್ 10ರಂದು ಕಾರ್ ಬಾಂಬ್ ಸ್ಫೋಟಿಸಿದಂತಹ ಡಾಕ್ಟರ್ ಉಮರ್ ನಬಿ ಕೂಡ ಯಾವುದೇ ಅಪರಾಧ ಇತಿಹಾಸವನ್ನ ಹೊಂದಿರಲಿಲ್ಲ. ಆತನ ಕುಟುಂಬ ಕೂಡ ಯಾವುದೇ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಇಲ್ಲಿಯವರೆಗೆ ಸಂಪರ್ಕವನ್ನ ಹೊಂದಿರಲಿಲ್ಲ. ಭಯೋತ್ಪಾದಕ ಸಂಘಟನೆಗಳು ಈ ಹೊಸ ರೀತಿಯ ಕಾರ್ಯತಂತ್ರಕ್ಕೆ ಹೊರಳಿದ್ದೇಕೆ? ಅಪರಾಧ ಹಿನ್ನೆಲೆ ಇರುವವರನ್ನ, ಹಾಗೆಯೇ ಸಮಾಜದಲ್ಲಿ ಪ್ರೊಫೆಷನಲ್ಸ್ ಎಂದು ಬಿಂಬಿಸಿಕೊಳ್ಳುವವರನ್ನ, ಅಂದ್ರೆ ಇಂಜಿನಿಯರ್ಸ್, ಡಾಕ್ಟರ್ ಮೊದಲಾದ ವೈಟ್ ಕಾಲರ್ ಜಾಬ್ ಹೊಂದಿರುವವರನ್ನ ಈ ಕಾರ್ಯಕ್ಕೆ ಬಳಸಿದರೆ ಭದ್ರತಾ ಪಡೆಯಾಗ್ಲಿ, ಸಮಾಜವಾಗ್ಲಿ ಅನುಮಾನ ಪಡೋದಿಲ್ಲ. ಖಟ್ಟರ್ ಮೂಲಭೂತವಾದಿಗಳು ಎಂದು ಬಿಂಬಿಸಿಕೊಳ್ಳುವವರನ್ನ ಮಾತ್ರ ಅನುಮಾನದ ದೃಷ್ಟಿಯಿಂದ ನೋಡುತ್ತೆ. ಹಾಗಾಗಿ ಈ ರೀತಿಯ ಹೊಸ ಕಾರ್ಯತಂತ್ರಕ್ಕೆ ಹೊರಳಿದೆ ಎನ್ನಲಾಗುತ್ತಾ ಇದೆ. ಭದ್ರತಾ ಪಡೆಗಳ ಹದ್ದಿನ ಕಣ್ಣು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಭಯೋತ್ಪಾದಕ ಸಂಘಟನೆಗಳು ಚಾಪೆ ಕೆಳಗೆ ಅಡಗಿ ಕುಳಿತರೆ ಭಾರತೀಯ ಭದ್ರತಾ ಪಡೆಗಳು ರಂಗೋಲಿ ಕೆಳಗೆ ಕೂಡ ತಪಾಸಣೆಯನ್ನ ಮಾಡದೆ ಬಿಡೋದಿಲ್ಲ. ಆ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸುತ್ತೆ ಅಂತ ಕಳೆದ 1 ತಿಂಗಳಿನಲ್ಲಿ ನಡೆದಿದ್ದಂತಹ 7ಕ್ಕೂ ಅಧಿಕ ಪ್ರಕರಣಗಳೇ ಸಾಕ್ಷಿ. ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ಭಾರತದ ಭದ್ರತಾ ಪಡೆಗಳು ಇಸ್ಲಾಮಿಕ್ ಭಯೋತ್ಪಾದಕ ದಾಳಿಯ ಸಂಚನ್ನ ಭೇದಿಸಿತ್ತು. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದ ದಿನವೇ ಫರೀದಾಬಾದ್ನಿಂದ ಕಾಶ್ಮೀರಕ್ಕೆ ಸಾಗಿಸಲಾಗುತ್ತಾ ಇದ್ದಂತಹ 2900 kgಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಅನ್ನ ಭದ್ರತಾ ಪಡೆಗಳು ವಶಪಡಿಸಿಕೊಂಡಿತ್ತು. ಈ ಸ್ಫೋಟಕ ಸಾಧನದ ಸಾಗಾಟದ ಹಿಂದೆ ಇದ್ದದ್ದು ಕೂಡ ವೈಟ್ ಕಾಲರ್ ಭಯೋತ್ಪಾದನೆಯ ತಂಡ ಅನ್ನುವುದು ಉಲ್ಲೇಖನೀಯ ಸಂಗತಿ. ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗುವಂತೆ ಭಯೋತ್ಪಾದನೆಯೂ ಕೂಡ ಹೊಸ ಮಜಲಿಗೆ ಅಪ್ಡೇಟ್ ಆಗ್ತಾ ಇದೆ. ಅದರಲ್ಲೂ ಜನರ ಜೀವ ಉಳಿಸುವ ಡಾಕ್ಟರ್ಗಳೇ ಸತ್ತ ನಂತರ ಸಿಗುವ ಸ್ವರ್ಗದ ಆಮಿಷಕ್ಕಾಗಿ ಭಯೋತ್ಪಾದಕರಾಗುತ್ತಾ ಇರುವುದು ಸಭ್ಯ ನಾಗರಿಕ ಸಮಾಜದ ಲಕ್ಷಣವಂತೂ ಅಲ್ಲ. ಈ ನಿಟ್ಟಿನಲ್ಲಿ ಸಮಾಜ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.